ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಏನಂದರೆ ನಾನು ಯಾಕೆ ಈ ಥರ ಹಾಕೊಂಡು ಅಂತ ಗೆಸ್ ಮಾಡ್ತಾ ಇದ್ದೀರಾ. ಸೊ ನಾನು ಬ್ಯೂಟಿ ಬಗ್ಗೆ ಹಾಕಿದ್ದೀನಿ, ಒಂದು ಕೂಡ ನಾನು ಬ್ಯೂಟಿ ಟಿಪ್ಸ್ ಯಾರಿಗೂ ಶೇರ್ ಮಾಡಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಫಸ್ಟ್ ಟೈಮ್ ಒಂದು ಹೋಮ್ ರೆಮಿಡಿನ ನಿಮಗೆ ಎಲ್ರಿಗೂ ಆಸೆ ಇರುತ್ತೆ, ಫೇಸ್ ಗ್ಲೋ ಆಗಬೇಕು ಮತ್ತು ಸ್ಕಿನ್ ಬ್ರೈಟಾಗಿರಬೇಕು, ಹೆಲ್ತಿಯಾಗಿರಬೇಕು ಸ್ಕಿನ್ ಅಂತ. ಸೊ ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ಸ್ಕಿನ್ ಬ್ರೈಟ್ ಆಗೋದಕ್ಕೆ ಏನೆಲ್ಲ ಮಾಡಿದ್ರೆ 100% ವೈಟ್ ಆಗ್ತಾರೆ ಅನ್ನೋದನ್ನು ನಾನು ಮಾಡ್ತೀನಿ. ಆ್ಯಕ್ಚುಲಿ ನಾನು ತುಂಬ ವೈಟ್ ಇದೆ, ಈ ಕಲರ್ಲ್ಲ ಎವ್ರಿ ವೈಟ್ ಇದೆ. ನನ್ನ ಪಿಂಪಲ್ ಅಂತೂ ತುಂಬ ರೆಡ್ಡಾಗಿ ಕಾಣಿಸೋದು, ತುಂಬ ಚೆನ್ನಾಗಿತ್ತು ಸ್ಕಿನ್ನು. ಏನಾಯ್ತಂದರೆ ನಾನು ರೆಡ್ಡಲ್ಲಿ ಆಗೋಲ್ಲ ಅಂತೇಳಿ ಹಾಸ್ಪಿಟಲ್ಗೆ ಹೋಗಿದ್ದೆ. ಆ ಟೈಮಲ್ಲಿ ಟ್ರೀಟ್ಮೆಂಟ್ ನಡೆಯುವಾಗ ನಾನು ಹಳ್ಳಿಗೆ ಹೋದೆ. ಸೊ ಆವಾಗ ಏನಾಗಿದೆ, ಟ್ಯಾನ್ ಜಾಸ್ತಿ ಆಗಿಬಿಟ್ಟು ನನ್ನ ಫೇಸೆಲ್ಲ ಸ್ವಲ್ಪ ಡಲ್ ಆಗಿದೆ ನೋಡಿ. ನನಗೆ ಫೇಸ್ಗೆಲ್ಲ ಏನೂ ಹಾಕಿಲ್ಲ ಕ್ರೀಮೆಲ್ಲ, ಸೊ ಡಲ್ ಆಗಿದೆ. ನಾನು ಕೂಡ ಮತ್ತೆ ಬ್ರೈಟ್ ಆಗಬೇಕು, ನನ್ನ ಮುಂಚಿನ ಸ್ಕಿನ್ ನನಗೆ ಬರಬೇಕಂತ ತುಂಬ ಆಸೆ ಇದೆ. ಸೊ ಹಾಗಾಗಿ ನಿಮಗೂ ಶೇರ್ ಮಾಡೋಣ ಈ ವಿಡಿಯೋನ, ನಾನು ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಮಿಡಿನ ಮಾಡ್ತಾಯಿದ್ದೀನಿ. ಫಸ್ಟು ನಾವೇನು ಮಾಡಬೇಕಂದ್ರೆ, ಯಾವಾಗಲೂ ನಮ್ಮ ಸ್ಕಿನ್ ಆದಷ್ಟು ಸನ್ನಿಂದ ಪ್ರೊಟೆಕ್ಷನ್ ಮಾಡ್ಕೊಬೇಕು. ಸನ್ಸ್ಕ್ರೀನ್ ಹಾಕ್ಕೊಳ್ಳೇಬೇಕು, ಮಾಯ್ಶ್ಚರೈಸರ್ ಹಾಕ್ಕೊಳ್ಳಿ, ಆಮೇಲೆ ಸನ್ಸ್ಕ್ರೀನ್ ಹಾಕ್ಕೊಳ್ಳಿ. ಅದ್ರ ಮೇಲೆ ಬೇಕಂದರೆ ನೀವು ಪೌಡರ್ ಹಾಕ್ಕೊಂಡ್ರೆ ನಡೆಯುತ್ತೈತೆ. ಬಟ್ ಸನ್ಸ್ಕ್ರೀನ್ ಏನು ಮಾಡುತ್ತೆ, ಸ್ಕಿನ್ನ ಗ್ಲೋನೂ ಮಾಡುತ್ತೆ ಮತ್ತು ಚೆನ್ನಾಗಿ ಇಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸನ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ. ಮೇಯ್ನಾಗಿ ಒಳ್ಳೆ ಸನ್ಸ್ಕ್ರೀನ್ನ ಸೆಲೆಕ್ಟ್ ಮಾಡಿ ಹಾಕ್ಕೊಳ್ಳಿ. ಅದನ್ನು ಕೂಡ ಯಾವುದು ಅಂತ ನಾನು ಹೇಳ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ. ಇವತ್ತು ಫಸ್ಟ್ ಟೈಮ್ ಏನು ಮಾಡಿ ಅಂದರೆ, ಫಸ್ಟು ನಾವು ಕಡಲೆ ಹಿಟ್ಟನ್ನ ತೊಗೊಳ್ಬೇಕು. ಕಡಲೆ ಹಿಟ್ಟನ್ನ ಯಾವಾಗಲೂ ಯೂಸ್ ಮಾಡೋದ್ರಿಂದ ನೀವು ನ್ಯಾಚುರಲ್ಲಾಗಿ ವೈಟ್ ಆಗ್ತೀರಾ. ನೋಡಿ ಯಾವ ಥರ ಅಂದರೆ, ಫಸ್ಟ್ ಇದನ್ನ ನಾವು ಫೇಸ್ ವಾಶ್ ಮಾಡೋದು ಇದನ್ನೇ ಮಾಡಬೇಕು. ಸ್ವಲ್ಪ ಕಡಲೆ ಹಿಟ್ಟನ್ನ ತೊಗೊಂಡು ಫೇಸ್ನ ರಬ್ ಮಾಡ್ಕೋಬೇಕು. ಒಂದು 2 ಮಿನಿಟ್ ರಬ್ ಮಾಡ್ಕೊಂಬಿಟ್ಟು, ಅಂದರೆ ಫೇಸ್ ಮಾತ್ರ ವಾಶ್ ಮಾಡಿರಬೇಕು. ಅದರಲ್ಲಿ ಡ್ರೈ ಕಡಲೆ ಹಿಟ್ಟನ್ನ ತೊಗೊಂಡು ರಬ್ ಮಾಡ್ಕೊಳ್ಳೋದ್ರಿಂದ ನಮ್ಮದು ಸ್ಕಿನ್ ಸ್ಕ್ರಬ್ ಆಗುತ್ತೆ, ಅವಾಗ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಇದ್ದಂಗೆ ಸ್ವಲ್ಪ ಕಾಲ್ ಬಂತು, ಸ್ವಲ್ಪ ಇನ್ನೊಂದು ಸೆಕೆಂಡ್ ಇದ್ದಾಗೆ ನಾವು ನೀರು ಹಾಕ್ಕೊಂಡು ತೊಳ್ಕೊಂಡ್ರೆ ಸ್ಕ್ರಬ್ ಆಗುತ್ತೆ ಮತ್ತು ಫೇಸ್ ವಾಶ್ ಕೂಡ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನಾವು ಇನ್ನು 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟಿದೆ. ಸೊ ಅದಕ್ಕೆ 1 ಟೇಬಲ್ ಸ್ಪೂನ್ ಮೊಸರು ಹಾಕ್ಕೋಬೇಕು. ಓಕೆ, ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ನೋಡಿ, ನಾನು ಮಿಕ್ಸ್ ಮಾಡ್ತೀನಿ ಇವಾಗ. ಎಸ್, ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ತೆಳುವಾಗೇನು ಬೇಡ, ಸ್ವಲ್ಪ ನಾರ್ಮಲ್ಲಾಗೆ ಮಿಕ್ಸ್ ಮಾಡಿಕೊಂಡು ನಮ್ಮ ಫೇಸ್ಗೆ ಅಪ್ಲೈ ಮಾಡಿ 10 ಮಿನಿಟ್ಸ್ ಬಿಡಬೇಕು. ಆ್ಯಕ್ಚುಲಿ 10 ಮಿನಿಟ್ಸ್ 15 ಮಿನಿಟ್ಸ್ ಬಿಟ್ಟರೆ ಚೆನ್ನಾಗಿರುತ್ತೆ. ಒಂದು 15 ಮಿನಿಟ್ಸ್ ಬಿಡೋದ್ರಿಂದ, ಟೈಮ್ ಇಲ್ಲ ಅಂದರೆ ಒಂದು 10 ಮಿನಿಟ್ಸ್ ಬಿಡಿ, ಇಲ್ಲ ಟೈಮ್ ಇದ್ದರೆ ನಿಮಗೆ ಒಂದು 15 ಮಿನಿಟ್ಸ್ ಬಿಡೋದ್ರಿಂದ ನಮ್ಮ ಸ್ಕಿನ್ ನ್ಯಾಚುರಲಾಗಿ ಗ್ಲೋ ಆಗುತ್ತೆ ಆ್ಯಂಡ್ ಹೆಲ್ತಿಯಾಗಿರುತ್ತೆ. ನೋಡಿ, ಈ ಥರ ಅಪ್ಲೈ ಮಾಡಬೇಕು. ಆಮೇಲೆ ಇದೆಲ್ಲ ಸ್ಕ್ರಬ್ ಎಲ್ಲ ಏನು ಮಾಡಬೇಡಿ, ಜಸ್ಟ್ ಈ ಥರ ಅಪ್ಲೈ ಮಾಡಿಕೊಂಡು ನೀವು 15 ಮಿನಿಟ್ಸ್ ಬಿಟ್ಟು ಮಾಡೋದ್ರಿಂದ ನಿಮಗೆ ಒಳ್ಳೆ ಹೆಲ್ತಿಯಾದ ವೈಟ್ ಸ್ಕಿನ್ ನ್ಯಾಚುರಲ್ ಆಗಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ, ಡೈಲಿ ನೀವು ಇದನ್ನ 2 ಟೈಮ್ಸ್ ಮಾಡಿ ಸಾಕು. ಫಸ್ಟ್ ಡೇ ಫೋಟೋ ತೆಗೆದಿಟ್ಕೊಂಡಿರಿ ಆ್ಯಂಡ್ ಲಾಸ್ಟ್ ಡೇದು ಫೋಟೋನ ಇಟ್ಕೊಳ್ಳಿ. ಅಲ್ಲ, ಒಂದು ವೀಕ್ ಆದಮೇಲೆ ಆ ಫೋಟೋ ಕೂಡ ತೆಗೆದು ನೋಡಿ ಯಾವ ಥರ ಇರುತ್ತೆ ಸ್ಕಿನ್ ಅಂತ ನಿಮಗೆ ಗೊತ್ತಾಗುತ್ತೆ. ಅವಾಗ ಈ ಥರ ಅಪ್ಲೈ ಮಾಡಿ ನೀಟಾಗಿ ಫೇಸ್ಗೆಲ್ಲ ಫುಲ್ ಅಪ್ಲೈ ಮಾಡ್ಕೊಳ್ಳಿ. ಎಸ್, ಇದು ನ್ಯಾಚುರಲ್ ಆಗಿರೋದ್ರಿಂದ ಅಂಡರ್ ಐಲೂ ಅಪ್ಲೈ ಮಾಡ್ಕೋಬೋದು. ಅಂಡರ್ ಐಗೆ ನೋಡಿ, ಲಿಪ್ಪು ಕೂಡ ಸ್ಕ್ರಬ್ ಆಗುತ್ತೆ ಅದೇ ಟೈಮಲ್ಲಿ. ಎಸ್, ಈ ಥರ ಮಾಡಿ ಒಂದು 15 ಮಿನಿಟ್ಸ್ ಆರಾಮ್ ರೆಸ್ಟ್ ಮಾಡ್ಕೊಳ್ಳಿ. 2 ಸೌತೆಕಾಯಿ ಇದ್ದರೆ ಕಟ್ ಮಾಡಿಬಿಟ್ಟು ಕಣ್ಮೇಲೆ ಇಟ್ಕೊಳ್ಳಿ. ಒಳ್ಳೆ ರಿಫ್ರೆಶ್ ಆಗುತ್ತೆ ಮೈಂಡು ಮತ್ತು ಫೇಸ್ ಕೂಲಾಗಿರುತ್ತೆ, ಕಣ್ಣು ಕೂಡ ಕೂಲಾಗಿರುತ್ತೆ. ಸೊ ಇದೆಲ್ಲ ಆದಮೇಲೆ ಸಿಗೋಣ ಬನ್ನಿ ನೆಕ್ಸ್ಟ್ ಫೇಸ್ ವಾಶ್ ಮಾಡಿದ್ಮೇಲೆ. 15 ನಿಮಿಷ ಆಯಿತು. ಇವಾಗ ವಾಶ್ ಮಾಡ್ಕೊಂಡು ಬಂದೆ. ಈ ಥರ ಫೇಸ್ ಟವಲ್ ತೊಗೊಂಡು ನೀಟಾಗಿ ಈ ಥರ ಎಲ್ಲ ಒಳ್ಳೆ, ಯಾವಾಗಲೂ ಫೇಸ್ ನಾವು ಸಾಫ್ಟಾಗಿರೋ ನೋಡಿ ಈ ಥರ ಕ್ಲಾತಲ್ಲಿ
ವಾಶ್ ಮಾಡಿದ್ಮೇಲೆ ಇದನ್ನ ಡ್ರೈ ಮಾಡಬೇಕು. ನೋಡಿ ನನ್ನ ಸ್ಕಿನ್ ಜಸ್ಟ್ ಫಸ್ಟ್ ಡೇ. ಆ್ಯಕ್ಚುಲಿ ನನಗೆ ಗೊತ್ತಾಗ್ತಿದೆ, ನಿಮಗೆ ಗೊತ್ತಾಗ್ತೇನೋ ಗೊತ್ತಿಲ್ಲ. ಸೊ ನೋಡಿದ್ರಲ್ಲ ಯಾವ ಥರ ಸ್ವಲ್ಪ ಲೈಟಾಗಿ ಐತೆ ಫೇಸ್ ಅಂತ. ಇದೇ ಥರ ನೀವು ಡೈಲಿ ಎವ್ರಿಡೇ ಮಾಡೋದ್ರಿಂದ ನಿಮಗೆ ಒಳ್ಳೆ ಫೇಸ್, ಸ್ಕಿನ್ ಬ್ರೈಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಎಸ್, ನಾನು ವಿಡಿಯೋ ಅಬ್ಸರ್ವ್ ಮಾಡಿ ಫಸ್ಟು ಆಗಲೇ ಅಪ್ಲೈ ಮಾಡುತ್ತಿದ್ದಿದ್ದು. ಇದನ್ನು ನೋಡಿ ನೋಡಿದ್ರಲ್ಲ ಯಾವ ಥರ ಆಯಿತು. ಸಿಂಪಲ್ ಆಗಿರೋ ಮನೆಯಲ್ಲೇ ಯಾವ ಥರ ರೆಮಿಡಿ ಮಾಡ್ಕೋಬೋದು ಫೇಸ್ ಬ್ರೈಟ್ನಿಂಗಿಗೆ ಅಂತ ಹೇಳಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ. ನಾಳೆ ಬೇರೆ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ, ಟೇಕ್ ಕೇರ್.